ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತು ಕಾಡ ರಾಮನಾಥ. ಇದು ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅನ್ನುವಂಥ ಒಬ್ಬ ಶರಣರ ವಚನ. ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಒಬ್ಬರೇನೆ, ಮುದೇನೂರವರವರು ಮತ್ತು ಅನುಭವ ಮಂಟಪದಲ್ಲಿ ಇದ್ದವರು, ಅದರಲ್ಲೇನು ಸಂಶಯಗಳಿಲ್ಲ. ಅದ್ಭುತವಾದಂತಹ ವಚನಗಳನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ಒಂದು ಉಪಮೆಯನ್ನ ಹೇಳ್ತಾ, ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಅಂದ್ರೆ ಈ ಅಳಿಮನ ಅಂದ್ರೆ ಚಂಚಲ ಮನಸ್ಸು ಅಥವಾ ಸಣ್ಣ ಮನಸ್ಸು. ಆಮೇಲೆ ಸಣ್ಣ ಪುಟ್ಟದ್ರಲ್ಲಿ ಲಾಭ ಹುಡ್ಕೋಕೆ ಹೋಗೋದು, ಬಹಳ ದೊಡ್ಡದನ್ನು ಕಳ್ಕೊಳ್ಳೋದು, ಅದನ್ನ ಇಲ್ಲಿ ಹೋಲಿಕೆಯಾಗಿ ಹೇಳ್ತಾರೆ. ಏನು ಒಂದು ಕತೆ ಹೇಳ್ದಂಗೆ ಹೇಳ್ತಾರೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಕಳವೆ ಅಂದ್ರೆ ಗೊತ್ತಾ ನಿಮ್ಗೆಲ್ಲ? ಕಳವೆ ಅಂದ್ರೆ ಯಾರಿಗೆ ಗೊತ್ತು? ಭತ್ತ. ಕಳವೆ ಅಂದ್ರೆ ಭತ್ತ. ಒಬ್ಬ ಆಗಿನ ಕಾಲದಲ್ಲಿ ಈ ನಗರದಿಂದ ನಗರಕ್ಕೆ ಹೋಗ್ಬೇಕಾದ್ರೆ, ಊರಿಂದ ಊರಿಗೆ ಹೋಗ್ಬೇಕಾದ್ರೆ, ಅಲ್ಲಿ ದಾರಿನಲ್ಲೇ ಸುಂಕದ ಕಟ್ಟೆ ಅಂತ ಇರ್ತಿತ್ತು. ಈಗಲೂ ನಿಮ್ಗೆ ಹಳೆ ಪ್ರದೇಶಗಳಲ್ಲಿ ಸುಂಕದ ಕಟ್ಟೆ, ಸುಂಕದಂತ ಅಡ್ರೆಸ್ ಸಿಗುತ್ತೆ ಈ ಕಡೆ ಎಲ್ಲ. ಜಕಾತಿ. ಜಕಾತಿ ಮರಾಠಿ ಶಬ್ದ, ಅದು ಸುಂಕ ಅನ್ನೋದು ಪಕ್ಕ ಕನ್ನಡ ಶಬ್ದ. ಅಲ್ಲಿ ಏನ್ ಮಾಡ್ಬೇಕು, ಊರಿಂದ ಊರಿಗೆ ಹೋಗ್ಬೇಕಾದ್ರೆ, ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಕಟ್ಟೆಲೆ ಇಷ್ಟು ಅಂತ ಕೊಟ್ಟು ಹೋಗ್ಬೇಕು. ಅಂದ್ರೆ ಊರಿಗೆ ಪ್ರವೇಶ ಕೊಡ್ತಿದ್ರು. ಈ ಒಂದು ಚೀಲ ಭತ್ತ ತಗೊಂಡು ಹೋಗ್ತಿದ್ದಾನೆ ಅಂದ್ರೆ ಅಲ್ಲಿ ಒಂದು ಸೇರೋ 2 ಸೇರೋ ಏನೋ ಕೊಟ್ಟು ಅವನು ಮುಂದಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ಒಳಗಡೆ ಬಿಡ್ತಿರ್ಲಿಲ್ಲ. ಆ ಥರ ಟ್ಯಾಕ್ಸ್ ಸಿಸ್ಟಮ್ ಆವಾಗ ಇದ್ದಿದ್ದು. ಇವನೊಬ್ಬ ಆ ಟ್ಯಾಕ್ಸ್ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟ, ತೆರಿಗೆ ಕೊಡಬಾರ್ದು. ಅದಕ್ಕೆ ಏನ್ ಮಾಡಿದ್ನಂತೆ, ಒಂದು ಚೀಲ ಹೊತ್ಕೊಂಡು ರಾತ್ರಿ ಹೊತ್ತು ನಡೆಯಕ್ಕೆ ಶುರು ಮಾಡಿದ. ಅಂದ್ರೆ ರಾತ್ರಿ ಬೆಳಗಾಗೋದ್ರೊಳಗೆ ಅವ್ರು ಯಾರು ಸುಂಕದ ಕಟ್ಟೆಯವ್ರು ಇರಲ್ಲ, ಅಥವಾ ಇದ್ರು ನಿದ್ದೆ ಮಾಡ್ತಿರ್ತಾರೆ, ನಾ ಪಾರಾಗಿ ಹೋಗ್ಬಿಡೋಣ ಅಂತ ಹೇಳಿ ರಾತ್ರಿ ಆಗುವಾಗ ತುಂಬಿಕೊಂಡ ಹೊರಟ. ಅದು ಸೋರ್ಕೊಂತ ಹೋಗ್ಬಿಟ್ಟಿದೆ. ಯಾಕಂದ್ರೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಹರಿದ ಗೋಣಿ ಚೀಲ, ಗೋಣಿ ಚೀಲದಲ್ಲಿ ಕಳವೆ ತುಂಬಿದಾನೆ, ಮತ್ತೆ ತೂತಾಗ್ಬಿಟ್ಟಿದೆ. ಅದು ತುಂಬಾ ಹರಿದಿದ್ದಂದ್ರೆ ಪೂರ ಹರಿದಿದ್ದಲ್ಲ, ತೂತಾಗಿದೆ. ತೂತಾಗಿರೋ ಚೀಲ ಕಂಡಿಲ್ಲ ಅವನಿಗೆ. ಅವಾಗ ಹಿಂಗೆಲ್ಲ ಲೈಟ್ ಗೀಟ್ ಏನು ಇರ್ಲಿಲ್ವಲ್ಲ, ಬೆಳದಿಂಗಳು ಬೆಳಕು ಇಲ್ಲ ದೀಪದ ಬೆಳಕು. ಸಣ್ಣ ಪುಟ್ಟ ತೂತ್ಗಳು 1, 2, 3 ಇದ್ರೆ ಗೊತ್ತೇ ಆಗಲ್ಲ. ಅವನು ತುಂಬಿಕೊಂಡಿದ್ದಾನೆ. ನಡೀತಾ ಹೋದ. ಯಾಕೋ ಹಗುರ ಆಗ್ತಿದ್ದಿಲ್ಲ ನೋಡಿದ್ರೆ ಕಳವೆ ಎಲ್ಲ ಹೋಗಿ ಬರಿ ಗೋಣಿ ಉಳಿಯಿತ್ತು. ಅಂದ್ರೆ ಭತ್ತ ಎಲ್ಲ ಚೆಲ್ಲು ಹೋಗ್ಬಿಟ್ಟಿದೆ ದಾರಿಲಿ. ಅಂದ್ರೆ ಸುಂಕ ತಪ್ಪಿಸ್ಕೋಬೇಕು ಅಂತ ಹೋದ್ರೆ ಬಹಳ ದೊಡ್ಡ ಹಾನಿಯನ್ನ ಅನುಭವಿಸ್ದ ಭತ್ತನೇ ಹೊರಟೋಯ್ತು. ಕೊಟ್ಟಿದ್ರೆ, ಹಗಲತ್ ನಡೆದಿದ್ರೆ, ಒಳ್ಳೆ ಚೀಲಕ್ಕೆ ತುಂಬ್ಕೊಂಡು ಹೋಗಿದ್ರೆ 1 ಸೇರೋ 2 ಸೇರೋ ಹೋಗ್ತಿತ್ತು. ಈಗ ಅದು ಚೀಲಗಟ್ಲೆನೆ ಹೊರಟೋಯ್ತು, ಅಥವಾ ಅವ್ನು ಕೊಡೋದಕ್ಕಿಂತ 10 ಪಟ್ಟು ಹೊರಟೋಯ್ತು. ಬಹಳ ಜನ ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು, ಮೋಸ ಮಾಡ್ತಕ್ಕಂಥವ್ರು ಹೀಗೆ ಭಾವಿಸ್ಕೊಳ್ತಾರೆ. ನಾವು ಗೆದ್ಬಿಟ್ವಿ, ಯಾರಿಗೂ ಸಿಕ್ಬೀಳಲಿಲ್ಲ, ಪಾರಾಗ್ಬಿಟ್ವಿ, ಅವನಿಗೆ ಗೊತ್ತಿಲ್ದಂಗೆ ಮೋಸ ಮಾಡಿದ್ವಿ. ಇಲ್ಲ, ಇದು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಸ್ವಲ್ಪ ಜಯ ಆಗಬಹುದು, ಯಾರಿಗೂ ಗೊತ್ತಾಗ್ಲಾರ್ದಂಗೂ ಮೋಸ ಮಾಡಿಬಿಡಬಹುದು. ಇವಾಗ ಅನೇಕ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಆದರೆ ಸಣ್ಣ ಪುಟ್ಟ ಲಾಭ ತಗೊಳಕ್ ಹೋದ್ರೆ ಬಹಳ ದೊಡ್ಡ ಹಾನಿಯನ್ನು ನಾವು ಅನುಭವಿಸ್ಬೇಕಾಗತ್ತೆ. ಪರಮಾತ್ಮನ ದೃಷ್ಟಿಯಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಅವನು ಹೆಂಗಿದಾನಪ್ಪ ಅಂದ್ರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶಕ್ತಿ.
ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಇದು ಅದೇ ಹೇಳ್ತಾ ಇರೋದು. ಅಂದ್ರೆ ಪರಮಾತ್ಮನ ಕಣ್ಣು ತಪ್ಸಕ್ಕಾಗಲ್ಲ, ನಮ್ಮ ಕಣ್ಣು ನಾವೇ ತಪ್ಸ್ಕೊಳಕ್ಕಾಗಲ್ಲ. ನಾವು ಏನೇ ಮಾಡಿದ್ರು ಕೂಡ, ಒಳ್ಳೇದು ಮಾಡ್ಲಿ ಕೆಟ್ಟದ್ ಮಾಡ್ಲಿ, ಅಥವಾ ಒಳ್ಳೇದು ಕೆಟ್ಟದ್ದು ನಡುವೆ ಮಧ್ಯಮ ಮಾರ್ಗನೂ ಇರುತ್ತೆ. ಅದು ಒಳ್ಳೇದು ಅಂತಾನೂ ಹೇಳಕ್ಕಾಗಲ್ಲ, ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ. ದೇವರೇ ತೀರ್ಪು ಕೊಡ್ಬೇಕು ಅದಕ್ಕೆ. ಮನುಷ್ಯನಿಂದ ಸಾಧ್ಯ ಇಲ್ಲ ಎಷ್ಟೋ ಸಾರಿ. ಇದನ್ನ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ನ್ಯಾಯಾಧೀಶರುಗಳು ಕೂಡ ಒಪ್ಕೊಳ್ತಾರೆ. ಅನೇಕ ಜನ ನ್ಯಾಯಾಧೀಶರುಗಳು ದೇವರ ಭಕ್ತರಾಗ್ಬಿಡ್ತಾರೆ. ನ್ಯಾಯ ಕೊಡ್ತಾ 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 ಅಷ್ಟು ಸಂಕೀರ್ಣವಾದಂತಹ, ಅಷ್ಟು ವಿಚಿತ್ರವಾದಂತಹ ದೂರುಗಳು ಅಥವಾ ಸಂದರ್ಭಗಳು ಅವ್ರಿಗೆ ಎದುರಾಗ್ತವೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮನ ಮೇಲೆ ಭಾರ ಹಾಕಿ ಬರಿಬೇಕಾಗತ್ತೆ. ಅಂದ್ರೆ ಅವನೊಬ್ಬ ದೊಡ್ಡ ನ್ಯಾಯಾಧೀಶ, ಆದರೆ ಅವನೇನ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ ಗುಪ್ತವಾಗಿಟ್ಬಿಟ್ಟಿದ್ದಾನೆ. ಮತ್ತು ಜನ್ಮದಿಂದ ಜನ್ಮಕ್ಕೆ ಮರೆವಿನ ತೆರೆಯನ್ನ ಹಾಕ್ಬಿಡ್ತಾನೆ. ಈಗ ಎಷ್ಟೋ ಜನ ಮೆಂಟಲಿ ರಿಟಾರ್ಡೆಡ್ ಮಕ್ಕಳು ಹುಟ್ಟುತ್ತವೆ. ಅವು ತುಂಬಾ ಕಷ್ಟ ಅನುಭವಿಸ್ತವೆ. ನೋಡಿದ್ರೆ ತುಂಬಾ ಕಷ್ಟ. ಅದು ಯಾಕೆ ಅಂತಹ ಕಷ್ಟ ಅನುಭವಿಸ್ತಾವೋ? ತಾಯಿ ತಂದೆಗಳು ಅನುಭವಿಸ್ಬೇಕು, ಮಕ್ಕಳು ಅನುಭವಿಸ್ಬೇಕು. ಅದು ಈ ಜನ್ಮದ್ದಲ್ಲ. ಈಗಂತೂ ಇನ್ನೂ ಹಿಂದಿನ ಜನ್ಮಕ್ಕೆ ಪುರಾವೆಗಳು ಇನ್ನೂ ಜಾಸ್ತಿ ಸಿಗ್ತದವೆ. ಇವಾಗ ಸಣ್ಣ ಸಣ್ಣ ಮಕ್ಳಿಗೆ ಶುಗರ್ ಬರ್ತಾ ಇದೆ. 5 ತಿಂಗಳು ಮಗುಗೆ ಶುಗರು, ಆಗ್ತಾನೆ ಹುಟ್ಟಿದ ಮಗುಗೆ ಶುಗರು, 1 ತಿಂಗಳು ಮಗುಗೆ ಶುಗರು. ಇನ್ಸುಲಿನ್ ಕೊಟ್ಟು ಎದೆ ಹಾಲು ಕೊಡ್ಬೇಕಾದಂತ ಪ್ರಸಂಗ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಈ ಜನ್ಮದ ಪಾಪ ಅಲ್ಲ ಅದು. ಆದ್ರಿಂದ ನಾವು ಪರಮಾತ್ಮನ ಕಣ್ಣು ತಪ್ಪಿಸಿ ಏನು ಮಾಡ್ಲಿಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವನು ನಮ್ಮ ಹೃದಯದಲ್ಲೇ ಕೂತ್ಬಿಟ್ಟಿದ್ದಾನೆ, ನಮ್ಮ ಚಿತ್ತದಲ್ಲೇ ಇದ್ದಾನೆ, ನಮ್ಮೊಳಗೆ ಅವನು ಸರ್ವಾಂತರ್ಯಾಮಿಯಾಗಿದ್ದಾನೆ. ಸಹಸ್ರಾರ ಚಕ್ರದಲ್ಲಿ ಅವನ ಅಸ್ತಿತ್ವ ಸಂಪೂರ್ಣವಾಗಿದೆ ಅಂತ ಹೇಳ್ತಾರೆ. ಅದು ಸುಪ್ತವಾಗಿದೆ, ಗುಪ್ತವಾಗಿದೆ ಅದು. ಆದ್ರಿಂದ ಅದಕ್ಕೆ ಆ ಆತ್ಮಸಾಕ್ಷಿಗೆ ಅಂಜಿ ಕೆಲಸ ಮಾಡಬೇಕು, ಆತ್ಮಸಾಕ್ಷಿಯ ಪ್ರಕಾರ ನಡ್ಕೊಳ್ಬೇಕು. ಜೊತೆಗೆ ನಾವು ಸಣ್ಣ ಪುಟ್ಟ ಟ್ಯಾಕ್ಸ್ಗಳ ತೆರಿಗೆಗಳಿರ್ಬೋದು, ಅಥವಾ ಯಾರಿಗೋ ಒಳ್ಳೇದು ಮಾಡೋದಿರ್ಬೋದು, ಯಾರಿಗೋ ಕೊಡೋದಿರ್ಬೋದು, ಸಾಲ ಕೊಡೋದಿರ್ಬೋದು, ಅವ್ರು ಮರ್ತಿರ್ಬೋದು. ನಾವು ನಮ್ಮ ಆತ್ಮಸಾಕ್ಷಿಯಾಗಿ ನಡ್ಕೊಂಡು ಕೊಟ್ಟು ಬಿಡ್ಬೇಕು ಅದನ್ನು. ಆವಾಗ ಅದರಲ್ಲಿ ಬಹಳ ದೊಡ್ಡ ಲಾಭ ಇರುತ್ತೆ. ಪರಮಾತ್ಮ ಮೆಚ್ತಾನೆ. ನಾನು ಚಿಕ್ಕವನಿಗೆ SSLC ಮುಗ್ದಿತ್ತು ನಂದು. ಆವಾಗ ಅಲ್ಲಿ ಒಂದು ಸ್ಕಾಲರ್ಶಿಪ್ ಕೊಡ್ತಿದ್ರು, ಸಂಗೀತದ ಸ್ಕಾಲರ್ಶಿಪ್. ಅದು ಸಂಗೀತ ಶಾಲೆಗೆ ಹೋಗದಿದ್ರು ಕೂಡ ಅಡ್ಮಿಷನ್ ಮಾಡಿಸಿ ಎಲ್ಲೆಲ್ಲೋ ಇದ್ಕೊಂಡು ಸ್ಕಾಲರ್ಶಿಪ್ ತಗೋಬೋದಾಗಿತ್ತು. ನನಗೂ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು. ನನಗೆ ಅವಾಗ ಇವೆಲ್ಲ ಗೊತ್ತಿಲ್ಲ, ಧರ್ಮ ಇಷ್ಟೊಂದೇನು ಗೊತ್ತಿಲ್ಲ. ಆಮೇಲೆ ನನಗೆ ಮನಸ್ಸೊಳಗೆ ಇರಲಿಲ್ಲ ತಗೋಬೇಕು ಅಂತೇಳಿ. ಆದರೂ ನಾನು ಬೇರೆ ಊರಲ್ಲಿದ್ದೆ ಕಾಲೇಜ್ ಓದಕ್ಕೆ ಅಂತೇಳಿ. ಮೈಸೂರಲ್ಲಿ ಕಲಾಶಾಲೆ ಇತ್ತು, ಅಡ್ಮಿಷನ್ ಮಾಡಿಸಿ ಅದನ್ನು ತಗೋಬೋದಾಗಿತ್ತು. ನನ್ನ ಸ್ನೇಹಿತರೆಲ್ಲ ಒತ್ತಾಯ ಮಾಡಿದ್ರು, ನಾವು ತಗೊಳ್ತಾ ಇದೀವಿ ನೀನು ತಗೋ ಅಂತ ಹೇಳಿ. ಆಮೇಲೆ ತಗೋಬೇಕು ಅಂತಾನು ಮನಸ್ಸು ಮಾಡಿದೆ. ಆಮೇಲೆ ಯಾಕೋ ಅನ್ನಿಸ್ತು, ಆವಾಗ ತೀವ್ರವಾಗಿ ಚಿಂತನೆ ನಡೆದಿತ್ತು ಮನಸ್ಸಲ್ಲಿ. ಆವಾಗ ಸ್ಕಾಲರ್ಶಿಪ್ ತಗೊಳ್ಳಿಲ್ಲ ನಾನು. ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಲೇ ಇಲ್ಲ, ಆ ಶಾಲೆಗೆ ನಾನು ಸೇರ್ಕೊಳ್ಳೇ ಇಲ್ಲ. ಯಾಕಂದ್ರೆ ನಾನು ಸಂಗೀತ ಕಲಿಯಲ್ಲ, ಮತ್ತು ಬೇರೆ ಊರಲ್ಲಿ ಇರ್ತೀನಿ. ಸುಮ್ಮನೆ ಅಟೆಂಡೆನ್ಸ್ ಕೊಟ್ಬಿಟ್ಟು ಸರ್ಕಾರದಿಂದ ಸ್ಕಾಲರ್ಶಿಪ್ ತಗೊಳ್ಬೋದಾಗಿತ್ತು. ಅವ್ರಿಗೊಂದಿಷ್ಟು ಕೊಟ್ಬಿಟ್ಟು ನಮಗೊಂದಿಷ್ಟು ಕೊಟ್ಬಿಡೋರು. ಈ ಥರ ಎಲ್ಲ ಆಗ್ತಾ ಇತ್ತು. ಬೇಡ ಅಂತ ಬಿಟ್ಟೆ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಬಿಡ್ತಾ ಬಂದೆ, ನೋಡೋಣ ಇಂಥದ್ದು ಬೇಡ. ಆಮೇಲೆ ನಾವು SSLC ಏನೋ ಓದ್ತಿದ್ವಿ ಅಂತ ಕಾಣುತ್ತೆ. SSLC ಹೌದು, SSLC ಇರ್ಬೋದು. ಅವಾಗ ಕರ್ನಾಟಕದಲ್ಲಿ ಚುನಾವಣೆ ನಡೆದಿತ್ತು. ಅವಾಗಿನ್ನೂ ಬ್ಯಾಲೆಟ್ ಪೇಪರ್ ಇದ್ವು. ಅವಾಗ ನಮಗೆ ಒಂದಷ್ಟು ಜನ ಹುಡುಗರನ್ನ, ಸ್ವಲ್ಪ ಲಕ್ಷಣ 18 ವರ್ಷದ ಮೇಲೆ ಕಾಣ್ತಕ್ಕಂಥ ಒಂದು 4-5 ಜನ ಆರಿಸ್ಕೊಂಡು ಅದ್ರಲ್ಲಿ ನನ್ನೂ ಕರ್ಕೊಂಡು ಹೋಗ್ಬಿಟ್ರು. ಬಾ ಇಲ್ಲಿ ನೀನು ಓಟ್ ಹಾಕುವಂತೆ, ಯಾರಾದ್ರೂ ಬೇರೆ ಹೆಸರಲ್ಲಿ ಓಟ್ ಹಾಕ್ಬೇಕು. ಕರ್ಕೊಂಡು ಒಂದು 7-8 ಜನ ಕರ್ಕೊಂಡು ಹೋದ್ರು. ಆಮೇಲೆ ಹೋಗಿ ಕುತ್ಕೊಂಡೆ. ಯೋಚನೆ ಬಂತು, ನನ್ನ ಜೀವನದಲ್ಲಿ ಮೊದಲನೇ ಓಟ್ ನಂದು ಇದು.
ಹಾಕಿದ್ರೆ ಈ ಓಟನ್ನೇ ಮೋಸದಿಂದ ಹಾಕ್ಬೇಕಾ? ಬೇಡ, ನಾನು ಹಾಕ್ಲಾರೆ ಅಂತ ಅವರೆಲ್ಲ ಒಳಗಡೆ ಹೋಗಿದ್ರು. ನಾನು ಒಬ್ಬನೇ ಎದ್ಬಿಟ್ಟು ವಾಕಿಂಗ್ ಸ್ಟಿಕ್ ಇತ್ತು ನಡ್ಕೊಂಡು ಬರ್ಬೋದಾಗಿತ್ತು, ಗೊತ್ತಿತ್ತು ನನಗೆ ಆ ದಾರಿ ಇಲ್ಲ. ಅವರೆಲ್ಲರೂ ಒಳಗಡೆ ಏನೇ ಮಾಡ್ತಿದ್ರು, ನಾನು ಸುಮ್ಮನೆ ಎದ್ದು ಬಂದ್ಬಿಟ್ಟೆ, ಓಟ್ ಹಾಕ್ಲಿಲ್ಲ ನಾನು. ಆಮೇಲೆ ಸುಮಾರು ನನಗೆ 12 ವರ್ಷದವರೆಗೂ, ಅಂದ್ರೆ ನನಗೆ 28 ವರ್ಷ ಆಗೋವರೆಗೂ ಹೆಚ್ಚು ಕಡಿಮೆ ಓಟ್ ಹಾಕೋ ಅವಕಾಶನೇ ಬರಲಿಲ್ಲ. ಅಂದ್ರೆ ಬೇರೆ ಬೇರೆ ಕಡೆ ಇರ್ತಿದ್ದೆ. ಆಮೇಲೆ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿರ್ತಿರ್ಲಿಲ್ಲ, ಓಟೇ ಹಾಕ್ಲಿಲ್ಲ. ಅವಾಗ ತಪ್ಪಿಸ್ಕೊಂಡೆ. ಆದ್ರೆ ಮೊದಲನೇ ಓಟು ಮೋಸದಿಂದ ಹಾಕಬಾರ್ದು ಅಂತ ಹೇಳಿ ಆಮೇಲೆ ವೋಟರ್ಸ್ ಲಿಸ್ಟಲ್ಲಿ ಹೆಸರು ಸೇರಿಸ್ಕೊಂಡೆ. ಈಗ ಪ್ರತಿ ಚುನಾವಣೆಯಲ್ಲಿ ವೋಟ್ ಮಾಡ್ತೀನಿ ನಾನು. ಆದರೆ ನ್ಯಾಯಯುತವಾಗಿ ವೋಟ್ ಮಾಡ್ತೀನಿ, ಧರ್ಮಯುತವಾಗಿ ವೋಟ್ ಮಾಡ್ತೀನಿ. ಆ ಥರ ಪ್ರತಿಯೊಬ್ಬರೂ ಕೂಡ ನಾವು ಆತ್ಮಸಾಕ್ಷಿಗೆ ಅಂಜಿ ನಡಿಬೇಕು. ಧರ್ಮ ಅಂದ್ರೆ ಪರಮಾತ್ಮನಿಗೆ ಅಂಜಿ ನಡ್ಕೊಂಡಾಗ ಖಂಡಿತವಾಗೂ ನಮ್ಮ ಜೀವನದಲ್ಲಿ ವಿಕಾಸ ಅನ್ನುವಂಥದ್ದು ನಮಗೆ ಗೊತ್ತಿಲ್ದಂಗೆ, ನಾವು ಕಲ್ಪನೆ ಮಾಡಲಾರ್ದಷ್ಟು ವಿಕಾಸ ಆಗುತ್ತೆ. ಆವಾಗ ನಾನು ಓಟ್ ಹಾಕೋದು ಬಿಟ್ಟಾಗ, ಕಲಾಶಾಲೆಯ ಸ್ಕಾಲರ್ಶಿಪ್ ತಗೊಳ್ಳೋದು ಬಿಟ್ಟಾಗ, ನಾನೊಬ್ಬ ಸ್ವಾಮೀಜಿ ಆಗ್ತೀನಿ ಅಂತಾಗ್ಲಿ, ನಾನು ಅಧ್ಯಾತ್ಮ ಸಾಧನೆ ಮಾಡ್ಬೋದು ಅಂತಾಗ್ಲಿ ಕನಸಲ್ಲೂ ಕಾಣಕ್ಕೆ ಸಾಧ್ಯವಿರಲಿಲ್ಲ. ಅಂಥ ಸ್ಥಿತಿನಲ್ಲಿದ್ದೆ. ಆದ್ರೆ ಇವತ್ತು 30 ವರ್ಷ ಆಯಿತು ಅದೆಲ್ಲ ಆಗಿ. 35 ವರ್ಷ ಆಯಿತು ಹೆಚ್ಚು ಕಡಿಮೆ. 90ನೇ ಇಸ್ವಿ ಘಟನೆಗಳಿವೆಲ್ಲ. 36 ವರ್ಷ ಆಯಿತು. ಇವತ್ತು ನನ್ನ ಈ ಜನ್ಮದಲ್ಲಿ, ಅಂದ್ರೆ ಒಂದು 2-3 ಜನ್ಮದಲ್ಲಿ ಆಗೋ ಕೆಲಸ, 3-4 ಜನ್ಮದಲ್ಲಿ ಆಗೋ ಕೆಲಸ ಒಂದೇ ಜನ್ಮದಲ್ಲಿ 36 ವರ್ಷದಲ್ಲಿ, ಒಂದು ತಲೆಮಾರಲ್ಲಿ ಆಗ್ಬಿಡ್ತು. ಯಾಕೆ ಅಂದ್ರೆ ವಿಕಾಸದಲ್ಲಿ ನಾವು ಆತ್ಮಸಾಕ್ಷಿಯಾಗಿ ಪರಮಾತ್ಮ ಸಾಕ್ಷಿಯಾಗಿ ನಡ್ಕೊಳ್ಳೋದು ಬಹಳ ಶ್ರೇಷ್ಠವಾದದ್ದು. ಅದರ ಅರ್ಥ ಮೋಸಗಾರರಿಗೆ ಇಂಬು ಕೊಡಬೇಕು, ಆಮೇಲಿಂದ ಮೋಸ ಮಾಡೋರಿಗೆ ಬಿಟ್ಬಿಡ್ಬೇಕು ಅಂತಲ್ಲ, ಅವ್ರನ್ನ ಪ್ರತಿರೋಧಿಸ್ಬೇಕು, ಪ್ರತಿಭಟಿಸ್ಬೇಕು. ಪ್ರತಿಭಟಿಸೋ ಶಕ್ತಿ ಇಲ್ದಿದ್ದಾಗ ನಾವು ನಮ್ಮ ಪಾಡಿಗೆ ನಾವು ಶುದ್ಧವಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.